ಎರಡು ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ಅನ್ನ ಕಳಿಸಿಕೊಡ್ಬೇಕು. 6 ಓವರ್ಗಳ ಪಂದ್ಯ ಆದಷ್ಟು ಬೇಗ ಕ್ಷಿಪ್ರಗತಿಯಲ್ಲಿ ಪಂದ್ಯಾಟವನ್ನು ಮುಕ್ತಾಯಗೊಳಿಸಬೇಕೆನ್ನುವುದಾಗಿ ಸಂಘಟಕರು ತಿಳಿಸ್ತಾ ಇದ್ದಾರೆ. ಆಡುವಂತ ಎಲ್ಲ ಆಟಗಾರರ ಗಮನಕ್ಕೆ ಈ ಒಂದು ಸೂಚನೆಯನ್ನು ಕೂಡ ರವಾನಿಸ್ತಾ ಇದ್ದಾವೆ. 20 ತಂಡಗಳು ಆಡ್ತಕ್ಕಂಥ ಒಂದು ಲೀಗ್ ಕಮ್ ನಾಕೌಟಿನ ಪಂದ್ಯ. ಹತ್ತು 31 ಆಗ್ತಾ ಇದೆ, ಗಮನಿಸಿಕೊಳ್ಳಿ. ಹತ್ತು 55 ಒಳಭಾಗದಲ್ಲಿ ಮೊದಲ ಸೆಷನ್ ಮುಕ್ತಾಯವನ್ನು ಕಂಡುಕೊಳ್ಬೇಕಾಗಿದೆ, ಗಮನಿಸಿಕೊಳ್ಳಿ. ಮತ್ತೆ ತಿಳಿಸ್ತಾ ಇದ್ದೇವೆ, ದಿನದ 2ನೇ ಪಂದ್ಯ ಆರಂಭವನ್ನು ಕಂಡುಕೊಳ್ತಾ ಇದೆ ಅಂಕಗಳ ಭಾಗದಲ್ಲಿ. 2 ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ಅನ್ನು ಕಳಿಸ್ಕೊಡ್ಬೇಕು. 6 ಓವರ್ಗಳ ಪಂದ್ಯ 2 ಓವರ್ಗಳ ಪವರ್ ಪ್ಲೇ ಜೊತೆಗಾಗಿ ಪಂದ್ಯ ಆರಂಭವನ್ನು ಕಂಡುಕೊಳ್ತಾ ಇದೆ. ಮೊದಲ ಆರಂಭಿಕ ಆಟಗಾರರು ಪ್ರಕೃತಿ ಪರವಾಗಿ ಸ್ವಸ್ತಿಕ್ ನಾಗರಾಜ್ ಮತ್ತು ಜಾನ್. ಬಿರುಸಿನ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ 2 ಮಂದಿ ಆಟಗಾರರು ನ್ಯಾಷನಲ್ ಪರವಾಗಿ ಕುಂದಾಪುರದ ಗಾಂಧಿ ಮೈದಾನಕ್ಕೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಎಸ್ ರಾಘು ಕಡೂರು ಮತ್ತು ದಿನೇಶ್ ಬೈಕಂಪಾಡಿ ಮಂಗಳೂರು 2 ಅನುಭವಿ ನಿರ್ಣಾಯಕರು ಈಗಾಗಲೇ ಬೆಳಗಿನ ಉಪಹಾರ ಜೊತೆಗಾಗಿ ಕ್ರೀಡಾ ರಂಗವನ್ನು ಕಂಡುಕೊಳ್ತಾ ಇದ್ದಾರೆ ಅಂಕಗಳ ಭಾಗದಲ್ಲಿ. ಮೊದಲ ವರ್ಗಾಗಿ ಪ್ರದೀಪನನ್ನ ಪರಿಚಯ ಮಾಡುವಂತ ಪ್ರಯತ್ನ ಲೋಕಲ್ ಕುಂದಾಪುರ ಪರವಾಗಿ. ಎಡಂಚಿ ಎಸೆತ ಸ್ವಸ್ತಿಕ್ ಕವರ್ಸ್ನಲ್ಲಿ ಒಂದು ಓಟವನ್ನು ದಾಖಲಿಸಿದ್ರು. 2ನೇ ಓಟಗಳು ಕೂಡ ಪೂರೈಕೆಯನ್ನು ಮಾಡಿಕೊಂಡ್ರು. ಸ್ವಸ್ತಿಕ್ ಖಾತೆ ಆರಂಭ, ಪ್ರಕೃತಿ ನ್ಯಾಷನಲ್ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಈ ಟೂರ್ನಮೆಂಟಿನ ನೇರ ಪ್ರಸಾರ ಸಚಿನ್ ಮಹಾದೇವ್ ಸಾರಥ್ಯದ ಎಂ ಸ್ಪೋರ್ಟ್ಸ್ ನಿನ್ನೆಯಿಂದ ಕೂಡ ಇವತ್ತು ನೇರ ಪ್ರಸಾರದ ಒಂದು ವ್ಯವಸ್ಥಿತ ಬಿತ್ತರವನ್ನು ಕಾಣ್ತಕ್ಕಂಥ ಒಂದು ಚಾನಲ್ ಕೂಡ. ಮತ್ತೆ 2ನೇ ಬಾರಿ ಪ್ರದೀಪ ಎಸ್ಗಾರಿ ಭಾಗದಲ್ಲಿ. ಈ ಬಾರಿ ಸ್ವಸ್ತಿಗೆ ಸದ ಚೆಂಡು ತನ್ಮೂಲಕ ಪ್ರಕೃತಿ ನಾಶಿನ ಬಿರುಸಿನ ಆಟಗಾರ ಸ್ವಸ್ತಿಕ್ ನಾಗರಾಜ್ ಬ್ಯಾಕ್ ಟು ಪೆವಿಲಿಯನ್. ಮೊದಲ ಹುದ್ದರಿ ನೆಲಕ್ಕೆ ಉಳಿಸಿದ್ರು ಲೋಕಲ್ ಕುಂದಾಪುರದ ತಂಡ. ಟೆನ್ನಿಸ್ ಬಾಲ್ ನಲ್ಲಿ ತನ್ನದೇ ಆದಂತ ಒಂದು ಚಾಪಿನ ಮುಖಾಂತರವಾಗಿ ಬಹಳಷ್ಟು ಅತ್ಯುತ್ತಮ ಒಂದು ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಆಟಗಾರ ಕೂಡ ಸ್ವಸ್ತಿಕ್ ಈಗಾಗಲೇ ವಾಪಸ್ ಆತನ ಕಂಡುಕೊಂಡ್ರು. ಟೆನ್ನಿಸ್ ಬಾಲಿನ ಕ್ಲಾಸಿಕ್ ಆಟಗಾರ ಅಕ್ಷಯ್ ಸಿಕೆ ಅಂಕಣಕ್ಕೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಗ್ರೌಂಡ್ ಸುತ್ತಗಲಕ್ಕೂ ಬಹಳ ಸುತ್ತ ರೀತಿಯ ಒಂದು ಹೊಡೆತಗಳನ್ನು ದಾಖಲಿಸುವ ಮುಖಾಂತರವಾಗಿ ಲೆದರ್ ಬಾಲ್ ಇರ್ಬೋದು, ಟೆನ್ನಿಸ್ ಬಾಲ್ ಇರ್ಬೋದು, ಬಹಳಷ್ಟು ವ್ಯವಸ್ಥಿತ ಆಟವನ್ನು ಆಡಿರ್ತಕ್ಕಂಥ ಆಟಗಾರ ಕೂಡ ಸ್ವಸ್ತಿ ಹುದ್ದರಿಯ ಬಳಿಕ ಅಕ್ಷಯ ಅಂಕಣಕ್ಕೆ ಬರ್ತಾ ಇದ್ದಾರೆ. ತಂಡದ ಮೊತ್ತ 2ಕ್ಕೆ ಬಂದು ಪ್ರಕೃತಿ ನ್ಯಾಶ್ ಬೆಂಗಳೂರು. ಸುಂದರ ತಾಟ ತಟ್ಟಿ ಮುಟ್ಟಿ ಒಂದು ಓಟವನ್ನು ದಾಖಲಿಸಿದ್ರು. ಕ್ಷೇತ್ರ ರಕ್ಷಣೆ ಸಾಗ್ತಾ ಇಲ್ಲ ಹಂತದಲ್ಲಿ ಮತ್ತೆ ಒಂದು ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಪ್ರಕೃತಿ ನ್ಯಾಶ್ ಬೆಂಗಳೂರು. 3ಕ್ಕೆ 1 ಹುದ್ದರಿ ಆಗತವನ್ನು ಕಂಡಿರ್ತಕ್ಕಂಥ ತಂಡ. ಚಾಲ್ತಿಯ ಮೊದಲ ಪವರ್ ಪ್ಲೇ ಅದೆಷ್ಟು ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಜಾನ್ ಗೆಸ್ ಅಂತ ಚೆಂಡು ಪಾಯಿಂಟ್ ಬಾದಲ್ಲಿ ಬಹಳ ಸುಂದರತೆ ಒಂದು ಕ್ಷೇತ್ರ ರಕ್ಷಣೆ ಲೋಕಲ್ ಕುಂದಾಪುರದ ಪರವಾಗಿ. ಇದರ ಮಧ್ಯೆ ಬಹಳಷ್ಟು ಅಪೀಲ್ಗಳನ್ನ ಮಾಡಿರ್ತಕ್ಕಂಥ ತಂಡ ಲೋಕಲ್ ಕುಂದಾಪುರ ತಂಡ.
ಅದ್ಯಾವ ನಿರ್ಣಯವನ್ನು ತೋರ್ಪಡಿಸ ನೋಡಬೇಕಾಗಿದೆ. ಮೊದಲ ಹಂತದಲ್ಲಿ ಬಹಳಷ್ಟು ಯಶಸ್ಸಿನ ಓವರ್ಗಳನ್ನು ಕೂಡ ಸಾಗಿಸ್ತಾ ಇದೆ ಲೋಕಲ್ ಕುಂದಾಪುರದ ತಂಡ. ಪಂದ್ಯ ಮತ್ತೆ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಲಾಸ್ಟ್ ಒನ್ ಬಾಲ್ ರಿಮ್ಯಾನ್ ನಾವು ಪ್ರದೀಪ್ ಎಸ್ಗಾರ್ ಭಾಗದಲ್ಲಿ. ಈ ತರ ಜಾನ್ ಗೆಸ್ ಅಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಯಶಸ್ವಿ ಓವರ್ ಲೋಕಲ್ ಕುಂದಾಪುರ ಮುಗಿಸಿದ್ರು. ಪ್ರದೀಪ್ ಅವರ ಮುಕ್ತಾಯ ಕೇವಲ 3-1 ಹುದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ ತಂಡ ಪ್ರಕೃತಿ ನ್ಯಾಶ್ ಬೆಂಗಳೂರು. ಮುಂದಿನ ಪಂದ್ಯ ಅವಿಘ್ನ ಸೃಷ್ಟಿ ಬೆಂಗಳೂರು ಕುಂದಾಪುರ ಸ್ಪೋರ್ಟ್ಸ್ ಅನ್ನು ಎದುರಿಸ್ತಾರೆ. ರೆಡಿ ಆಗಿರಬೇಕು. ದಾಂಡು ಚೆಂಡಿನ ಒಂದು ವ್ಯವಸ್ಥಿತ ಹಗಲು ರಾತ್ರಿ ಒಂದು ದಾಖಲೆಯ ಮೊತ್ತದ ಒಂದು ಪಂದ್ಯ ಕೂಡ ನಡೀತಾ ಇದೆ ಕುಂದಾಪುರದ ಗಾಂಧಿ ಮೈದಾನದ ಭಾಗದಲ್ಲಿ. ಜೈಸ ಬೌಲರ್ ಹೆಸರು ಶಬೀರ್ ಎರಡನೇ ಓವರ್ನ ಚಾಲ್ತಿಯನ್ನು ಕಂಡುಕೊಳ್ತಾ ಇದ್ದಾರೆ ಲೋಕಲ್ ಕುಂದಾಪುರದ ಪರವಾಗಿ. ಅಕ್ಷಯ್ ಸ್ಟ್ರೈಕ್ ನಲ್ಲಿ ಅಕ್ಷಯ್ ಕ್ಯಾಚ್ ಅನ್ನ ಸುಲಭ ರೀತಿಯಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಕ್ರಿಕೆಟ್ ನಲ್ಲಿ ನಾವು ಕಂಡಾಗೆ ಜೀವದಾನವನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರರು ಬಹಳಷ್ಟು ಯಶಸ್ಸನ್ನು ಕಂಡಿದ್ದಾರೆ. ಬಳಿಕ ಇವಾಗ ಮತ್ತೆ ಅಕ್ಷಯ್ ಜೀವದಾನ ಪಡ್ಕೊಂಡ್ರು. ಮೊದಲ ಹಂತದಲ್ಲಿ ಪ್ರಕೃತಿ ನ್ಯಾಶಿನ ಪರವಾಗಿ ಸುಲಭದ ಕ್ಯಾಚ್ ಕೈ ಸೇರ್ತಾ ಇಲ್ಲ, ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ತಂಡದ ಮೊತ್ತ ಕೇವಲ 3 ಓಟಗಳು. ಚಾಲ್ತಿಯ 2ನೇ ಓವರ್ನ ಜಾರಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆರಡನೇ ಬಾರಿ ಕ್ಷೇತ್ರ ರಕ್ಷಣೆ ಮತ್ತೆ ವೈಫಲ್ಯತೆ ಲೋಕಲ್ ಕುಂದಾಪುರ. ಒಂದೆಡೆ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಇವಾಗ ಕ್ಷೇತ್ರ ರಕ್ಷಣೆ ಕೂಡ ಎಡವೈಕೆಯನ್ನು ಮಾಡ್ತಾ ಇದೆ. ಇದರ ಲಾಭನ ಪಡ್ಕೊಂಡಿರ್ತಕ್ಕಂಥ ಪ್ರಕೃತಿ ನ್ಯಾಶ್ ಬೆಂಗಳೂರಿನ ತಂಡ 4ಕ್ಕೆ ತಲುಪ್ತಾ ಇದೆ. ಸ್ಟ್ರೈಕ್ ನಲ್ಲಿ ಬಿರುಸಿನ ಆಟಗಾರ ಜಾನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಶಬೀರ್ ಎಸ್ ಅಂತ ಚೆಂಡು ಔಟ್ ಸೈಡ್ ಆಫ್ ಸ್ಟಂಪ್ ಮುಖಾಂತರವಾಗಿ ಮತ್ತಷ್ಟು ಹೊರ ತಿರುವಿಕೆಯನ್ನು ಕಾಣ್ತಾ ಇದೆ. ವೈಡ್ ಬಾಲ್ ನೇರವಾಗಿ ಸಮಾಂತರ ಕೈಚಾನ ಆದೇಶ ಪಡೆದಲ್ಲಿ ವೈಡ್ ಬಾಲ್ ತೀರ್ಮಾನಗಳು ಗೋಚರಿಸಲ್ಪಡ್ತಾ ಇದೆ. ಎಕ್ಸ್ಟ್ರಾ ಸೋಟುಗಳ ಮುಖಾಂತರವಾಗಿ 5 ಓಟುಗಳನ್ನು ದಾಖಲಿಸ್ತಾ ಇದೆ ಪ್ರಕೃತಿ ನ್ಯಾಶ್ ಬೆಂಗಳೂರು. ಈ ತರ ಮಧ್ಯೆ ಬೀಸುವಂತ ಪ್ರಯತ್ನ ಕವರ್ಸ್ ನಲ್ಲಿ ಜಾನ್ ದಾಂಡಿನ ಚಿಮ್ಮಿದ ಮೊದಲ ಬೌಂಡ್ರಿ, 4 ಓಟಗಳ ಸೇರ್ಪಡೆ. ಜಾನ್ ಮತ್ತು ಅಕ್ಷಯ್ ನೆಲಕಚ್ಚಿ ಆಟವನ್ನು ಆಡಿದ್ರೆ ಬೃಹತ್ ಮೊತ್ತವನ್ನ ದಾಖಲಿಸುವ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇದೆ. ಒಂದೆಡೆ ಸ್ವಸ್ತಿಕ್ ನಾಗರಾಜ್ ಕ್ಷಿಪ್ರಗತಿಯಲ್ಲಿ ಔಟ್ ಆದ್ರು. ಇವಾಗ ಅಕ್ಷಯ್ ಮತ್ತು ಜಾನ್ ಪಂದ್ಯಾಟದ ಡ್ರೈವರ್ ಸೀಟ್ ಅನ್ನು ಬಳಸ್ತಾ ಇದ್ದಾರೆ. 2ನೇ ಪವರ್ ಪ್ಲೇ ಜಾರಿಯನ್ನು ಕೂಡ ಕಂಡುಕೊಳ್ತಿರ್ತಕ್ಕಂಥ ತಂಡ. 9 ಓಟಗಳು 2ನೇ ಓವರ್ ಚಾಲ್ತಿಯಲ್ಲಿ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನಗಳು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬ್ಲೈಂಡೆಡ್ ಶಾಟ್ ಜಾನ್ ದಾಖಲಿಸಿದ್ರು. ಈ ಋತುವಿನಲ್ಲಿ ಬಹಳಷ್ಟು ಪಂದ್ಯಾಟಗಳ ಯಶಸ್ಸನ್ನು ಕಂಡಿರ್ತಕ್ಕಂಥ ನ್ಯಾಶ್ ಪ್ರಕೃತಿ ಬೆಂಗಳೂರು ಲೋಕಲ್ ಕುಂದಾಪುರವನ್ನ ಮೊದಲ ಹಂತದಲ್ಲಿ ಎದುರಿಸ್ತಾ ಇದ್ದಾರೆ. ಈ ತರ ಮಧ್ಯೆ ಜಾನ್ ಗೆಸದ ಚೆಂಡು ನೋಮ್ಯಾನ್ಸ್ ಲ್ಯಾಂಡ್ ಶಾಟ್. ಈ ಬಾರಿ ಅವಳಿ ಓಟಗಳ ಪೂರೈಕೆಯನ್ನು ಮಾಡಿಕೊಂಡ್ರು.
ತಂಡದ ಮೊತ್ತ 11 ಓಟಗಳು. 11 for 1, 11ಕ್ಕೆ 1. ಓವರ್ನ ಕೊನೆಯ ಚೆಂಡು ಇನ್ನು ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಸ್ಲೋವರ್ ಡೆಲಿವರಿ. ಜಾನ್ ಓಟವನ್ನು ದಾಖಲಿಸಿಲ್ಲ. ಓವರ್ ಮುಕ್ತಾಯ. 2 ಓವರ್ಗಳ ಮುಕ್ತಾಯದಲ್ಲಿ 12 ಚೆಂಡುಗಳ ಮುಕ್ತಾಯದ ಬಳಿಕ 11ಕ್ಕೆ 1 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ ಪ್ರಕೃತಿ ನ್ಯಾಶ್ ಬೆಂಗಳೂರಿನ ತಂಡ. ಮುಂದಿನ ಪಂದ್ಯ ಅವಿಘ್ನ ಸೃಷ್ಟಿ ಲೋಕೇಶ್ ಅವರ ಸಾರಥ್ಯದ ಒಂದು ತಂಡ. ರವೀಂದ್ರ ತೋಳಾರ್ ಅವರ ಒಂದು ಸಾರಥ್ಯದಲ್ಲಿ ಅವಿಘ್ನ ಸೃಷ್ಟಿ ಬೆಂಗಳೂರಿನ ತಂಡ ಕುಂದಾಪುರ ಸ್ಪೋರ್ಟ್ಸ್ ಅನ್ನು ಎದುರಿಸುತ್ತಾರೆ. ಈ ಋತುವಿನಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನು ತನ್ನ ತೆಕ್ಕೆ ಹಾಕಿಕೊಂಡಿರ್ತಕ್ಕಂಥ ನ್ಯಾಶ್ ಬೆಂಗಳೂರು 2022ರ ಯಶಸ್ವಿ ಪಂದ್ಯ ರಂಗ 11 ದಾಸರಳ್ಳಿ ನಡ್ತಕ್ಕಂಥ 2,22,000 ರೂಪಾಯಿಗಳ ಪಂದ್ಯಾಟವನ್ನು ಜಯಿಸಿದ್ರು. ಜೈ ಭಾರತ್ ರೂಪದಲ್ಲಿ ಪಂದ್ಯಾಟವನ್ನು ಆಡಿದ್ದಾರೆ. DKS ಕಪ್ 2022 ತೀರ್ಥಹಳ್ಳಿಯಲ್ಲಿ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಂಡ್ರು. 1 ಲಕ್ಷ ರೂಪಾಯಿಗಳ ಪಂದ್ಯ. ಆ ಬಳಿಕ RLR ಕಪ್ BTM ಲೇಔಟ್ ನಲ್ಲಿ 2 ಲಕ್ಷ ರೂಪಾಯಿಗಳ ಪಂದ್ಯಾಟವನ್ನು ಜಯಿಸಿದಂತ ತಂಡ ಪ್ರಕೃತಿ ನ್ಯಾಶ್ ಬೆಂಗಳೂರು. ಇವಾಗ ಮತ್ತೆ ಕುಂದಾಪುರದ ಗಾಂಧಿ ಮೈದಾನದಲ್ಲಿ ಅದೇ ಯಾವ ರೀತಿ ಆಟವನ್ನು ಆಡ್ತಾ ನೋಡ್ಬೇಕಷ್ಟೇ. ಮತ್ತೆ ಪ್ರದೀಪ ಅಕ್ಷಯ್ಗೆ ಸಂತ ಚೆಂಡು ಲೆಗ್ ಬಿಫೋರ್ ದ ವಿಕೆಟ್. ಬಲವಾದ ಮನವಿ ಲೆಗ್ ಬೈ ಅನ್ನೋ ಸೂಚನೆ ಕೂಡ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಓಟಗಳು ಬಂದರೂ ಕೂಡ ಮೊದಲ ಹಂತದಲ್ಲಿ ಪ್ರಕೃತಿ ನ್ಯಾಶ್ಗೆ ಆಶಾದಾಯಕ ಅಂಶ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ ಬಿರುಸಿನ ಆಟವನ್ನು ಜಾನ್ ದಾಖಲಿಸ್ತಾರೆ ನೋಡ್ಬೇಕಷ್ಟೇ. ತಂಡದ ಮೊತ್ತ 12 ಓಟಗಳು. ನೋ ಬಾಲ್ ತನ್ಮೂಲಕವಾಗಿ ಮತ್ತೆ ಬಿಗ್ ಸಿಕ್ಸರ್ ಷಡ್ಕ. 6 ಓಟಗಳ ಸೇರ್ಪಡೆ. 6+1 ಫ್ರೀ ಹಿಟ್ ಚೆಂಡಿನ ಲಾಭವನ್ನು ಈಗ ಪ್ರಕೃತಿ ನ್ಯಾಶ್ ಪಡ್ಕೊಳ್ತಾ ಇದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಲಾಭವನ್ನು ಪಡ್ಕೊಂಡ್ರು. ಜಾನ್ ಮೊದಲ ತಿಳಿಸಿದಾಗ ಯಾವ ಪರಿಸ್ಥಿತಿಯಲ್ಲಿ ಕೂಡ ಅತ್ಯುತ್ತಮ ಆಟವನ್ನು ಆಡಬಲ್ಲಂತ ಸಾಮರ್ಥ್ಯದ ಆಟಗಾರ. ಇವಾಗ ಸಿಕ್ಸರ್ ದಾಖಲಿಸುವ ಮುಖಾಂತರವಾಗಿ 19ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 3ನೇ ಓವರ್ನಲ್ಲಿ. ಫ್ರೀ ಹಿಟ್ ಚೆಂಡು. ಫ್ರೀ ಹಿಟ್ ಚೆಂಡಿನ ಲಾಭವನ್ನು ಪಡ್ಕೊಂಡ್ರು. ತನ್ಮೂಲಕ ಮತ್ತೊಂದು ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಜಾನ್ ದಾಖಲಿಸ್ತಾ ಇದ್ದಾರೆ. ಕುಂದಾಪುರದ ಗಾಂಧಿ ಮೈದಾನಕ್ಕೆ ಹೊಂದಿಕೊಂಡು ಆಡುವಂತ ಪ್ರಯತ್ನ. ಬೆಳಗಿನ ಅವಧಿಯಲ್ಲಿ ಜಾನ್ ದಾಖಲಿಸಿದಂತ 2 ಸಿಕ್ಸರೇ ಸಾಕ್ಷಿ. 1 ಬೌಂಡ್ರಿ. ಅವಳಿ ಓಟಗಳ ಮುಖಾಂತರವಾಗಿ ಏಕಾಂಗಿ ಹೋರಾಟನ ಮಾಡ್ತಾ ಇದ್ದಾರೆ. ಅಕ್ಷಯ್ ಅವರಿಗೆ ಸಾಥ್ ನೀಡುವಂತ ಆಟಗಾರ ಅವಳಿ ಓಟಗಳನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು. ತಂಡದ ಮೊತ್ತ 25 ಕಾಲು ಶತಕವನ್ನು ಪೂರೈಸ್ತಾ ಇದೆ. ಮತ್ತೆ ಪ್ರದೀಪ್ ಎಸಂತ ಚೆಂಡು ವೈಡ್ ಬಾಲ್. ಪಿಚ್ಚಿನ ಹೊರಭಾಗಕ್ಕೆ ಚಲಿಸ್ತಾ ಇದೆ ವೈಡ್ ಬಾಲ್. ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ವಿನಯ್ ಉದ್ಯಾವರವರು ಇವಾಗಲೇ ಬಿಸಿನ ಜಳಕದ ಮಧ್ಯೆ ಸುಲೋಚನದಾರಿಯಾಗಿ ಪಂದ್ಯದ ವೀಕ್ಷಣೆ. ತನ್ಮೂಲಕವಾಗಿ ಈ ಬಾರಿ ಬಿರುಸಿನ ಹೊಡೆತ ಕೈ ಹಾಕಿರ್ತಕ್ಕಂಥ ಜಾನ್ ಇನ್ನಿಂಗ್ಸ್ ಮುಕ್ತಾಯ. 2ನೇ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ ಪ್ರಕೃತಿ ನ್ಯಾಶ್ ಬೆಂಗಳೂರು. ಮೊದಲ ಹಂತದಲ್ಲಿ ಸ್ವಸ್ತಿಕ್ ನಾಗರಾಜ್ ಹುದ್ದರಿಯ ನಂತರ ಬಹಳಷ್ಟು ನೆಲಕಚ್ಚಿ ಆಟವನ್ನು ಆಡಿರ್ತಕ್ಕಂಥ ಜಾನ್ ಇವಾಗ ಪ್ರದೀಪನಿಗೆ ಕ್ಯಾಚ್ ಇಡುವ ಮುಖಾಂತರವಾಗಿ 2ನೇ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಪ್ರಕೃತಿ ನ್ಯಾಶ್ನ ಲಕ್ಕಿ ಕ್ಯಾಪ್ಟನ್ ಸಂದೀಪ್ ಅಕಿನ್ಯ ಅಂಕಣಕ್ಕೆ ಬರ್ತಾ ಇದ್ದಾರೆ. ಬಹಳಷ್ಟು ಬಾರಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿರತಕ್ಕಂತ ಅನುಭವಿ ಆಟಗಾರ. 30 ಯಾರ್ಡ್ 40 ಯಾರ್ಡ್ ಫುಲ್ ಯಾರ್ಡ್ಸ್ ಪಂದ್ಯಾಟಗಳು ಅತಿಥಿ ಆಟಗಾರನಾಗಿ ಕಂಡಿರ್ತಕ್ಕಂಥ ಆಟಗಾರ ಸಂದೀಪ್ ಅಕಿನ್ಯ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ.
ಮತ್ತೆ ಪ್ರದೀಪ್ ಎಸ್ಗಾರ್ ಭಾಗದಲ್ಲಿ ರಕ್ಷಣಾತ್ಮಕ ಆಟ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಪ್ರದೀಪ. ಮೊದಲ ಓವರ್ ನಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡಿರ್ತಕ್ಕಂಥ ಪವರ್ ಪ್ಲೇ ಓವರ್ ಮುಕ್ತಾಯದ ನಂತರ ಇವಾಗ ಮೂರನೇ ಓವರ್ ಚಾಲ್ತಿಯಲ್ಲಿ ತಂಡದ ಮೊತ್ತ 26ಕ್ಕೆ ತಲುಪ್ತಾ ಇದೆ. ಲಾಸ್ಟ್ 2 ಬಾಲ್ ರಿಮ್ಯಾನ್ ನಾವು. 6 ಓವರ್ಗಳ ಪಂದ್ಯ ಮೂರನೇ ಓವರ್ ಚಾಲ್ತಿಯಲ್ಲಿ. ಈ ತರ್ಮದೆ ಕೀನ್ಯಾಗೆ ಸಂತ ಚೆಂಡು ಮತ್ತು ಗಲ್ಲಿ ಬಾಗಿಲ ಹೊಡೆತವನ್ನು ದಾಖಲಿಸುವ ಪ್ರಯತ್ನಗಳು ಸಂದೀಪ್ ಕೀನ್ಯಾ ಮಾಡಿದ್ರು. ದಾಂಡು ಚೆಂಡಿನ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಮೂರನೇ ಓವರ್ನ ಕೊನೆಯ ಚೆಂಡು ಪ್ರದೀಪ ಎಸೆಯಬೇಕಾಗಿದೆ. ಪ್ರಕೃತಿ ನ್ಯಾಶ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಸ್ಟೆಪ್ ಔಟ್ ಮಾಡಿ ಹೊಡೆ ಪ್ರಯತ್ನ ತನ್ಮೂಲಕವಾಗಿ ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಬಾರಿ ಸಂದೀಪ ಕೀನ್ಯಾನ ಹುದ್ದರಿ ಆಘಾತ. ವಿಕೆಟ್ ನಂಬರ್ 3. ಆರಂಭಿಕ ಹಂತದಲ್ಲಿ ಸ್ವಸ್ತಿಕ್, ಆ ಬಳಿಕ ಜಾನ್, ಇವಾಗ ಸಂದೀಪ ಕೀನ್ಯಾ. ಸಮಯ ಬಹಳಷ್ಟು ಮೀರ್ತಾ ಇದೆ, ಗಮನಿಸಿಕೊಳ್ಳಿ. ಗಂಟೆ 46 ನಿಮಿಷ ಸಾಗ್ತಾ ಇದೆ. ಇನ್ನುಳಿದ ಎಸ್ಗಳು ಬಹಳಷ್ಟು ಕ್ಷಿಪ್ರಗತಿಯಲ್ಲಿ ಮುಕ್ತಾಯವನ್ನು ಕಂಡುಕೊಳ್ಳಬೇಕಾಗಿದೆ ಲೋಕಲ್ ಕುಂದಾಪುರ ತಂಡ. 10 ನಿಮಿಷಗಳು 3 ಓವರ್ಗಳನ್ನು ಸಾಗಿಸಲೇಬೇಕಾಗಿದೆ. ಇತ್ತ ಹೊಸ ದಾಂಡಿಗನ ಸೇರ್ಪಾಡು. ಪ್ರಶಾಂತ ಕುಟ್ಟಿ ನ್ಯಾಷನಲ್ ಪಾಳದಲ್ಲಿ ಬಹಳಷ್ಟು ಅತ್ಯುತ್ತಮ ಆಟವನ್ನು ಆಡುತ್ತಕ್ಕಂಥ ಆಟಗಾರ ಕೂಡ ಪ್ರಶಾಂತ ಕುಟ್ಟಿ. ಇವಾಗ ಅಕ್ಷಯನನ್ನು ಕೂಡಿಕೊಳ್ಳಬೇಕಾಗಿದೆ. ದಾಂಡು ಚೆಂಡಿನ ಪರಿಮಿತ ಓವರ್ಗಳ ಯಶಸ್ಸಿನ ಪಂದ್ಯಾಟ ಚಾಲೆಂಜ್ ಟ್ರೋಫಿಗಾಗಿ 20 ತಂಡಗಳು ಆಡ್ತಕ್ಕಂಥ ಒಂದು ಲೀಗ್ ಕಪ್ ನಾಕೌಟಿನ ಪಂದ್ಯ. ಹೊಸ ಬೌಲರ್ ರಿಜ್ವಾನ್, ಮತ್ತೋರ್ವ ಸವ್ಯಸಾಚಿ ಆಲ್ರೌಂಡರ್ ಕೂಡ ಕ್ರಿಕೆಟಿನ ರಿಜ್ವಾನ್, ಲೋಕಲ್ ಕುಂದಾಪುರದ ಪರವಾಗಿ. ಬಹಳಷ್ಟು ಬೇಡಿಕೆಯಲ್ಲಿ ಇರ್ತಕ್ಕಂಥ ಆಟಗಾರ ಕೂಡ ರಿಜ್ವಾನ್. ಎಸ್ಗಾರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ, ಗಮನಿಸಿಕೊಳ್ಳಿ. ಸಮಯ ಮೀರ್ತಾ ಇದೆ 4ನೇ ಓವರ್ ಚಾಲ್ತಿಗಾಗಿ. ಚೆಂಡು ಮೊದಲ ಎಸೆತ ವೈಡ್ ಬಾಲ್. 1 ಬಾಲ್ ವಾರ್ನಿಂಗ್ ಕೂಡ ನಿರ್ಣಾಯಕರು ಗಮನಿಸ್ತಾ ಇದ್ದಾರೆ. ದಿನೇಶ್ ಆಚಾರ್ಯ ಬೈಕಂಪಾಡಿ, ಮಂಗಳೂರು. ಅಕ್ಷಯ್ಗೆ ಸದ ಚೆಂಡು ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ತಂಡದ ಮೊತ್ತ 27ಕ್ಕೆ ತಲುಪ್ತಾ ಇದೆ. 6 ಓವರ್ಗಳ ಪಂದ್ಯ 4ನೇ ಓವರ್ ಚಾಲ್ತಿಯಲ್ಲಿ. ಲೋಕಲ್ ಪಂದ್ಯಾಟವನ್ನು ಆಡ್ತಾ ಇದೆ ಕುಂದಾಪುರ. ಪ್ರಕೃತಿ ನ್ಯಾಶ್ ಬೆಂಗಳೂರು ಹಾಗೆ. ಅಕ್ಷಯ್ಗೆ ಸದ ಚೆಂಡು ಬಹಳ ಸುಂದರ ಹೊಡೆತ, ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆ ಪ್ರಯತ್ನ. ಈ ಬಾರಿ ಗೂಟ ರಕ್ಷಣೆಯ ವೈಫಲ್ಯತೆ. ಬಹಳಷ್ಟು ಅತ್ಯುತ್ತಮ ಥ್ರೋ ಅನ್ನ ಮಿಡುಕಿನ ಭಾಗದಲ್ಲಿ ದಾಖಲಿಸಿದ್ರು. ಆದ್ರೂ ಕೂಡ ಗೂಟ ರಕ್ಷಣೆ ಭಾಗದಲ್ಲಿ ರನ್ಔಟ್ ಯತ್ನ ವಿಫಲವಾಗ್ತಾ ಇದೆ. ಮೊದಲ ಹಂತದಲ್ಲಿ
33 ಓಟವನ್ನು ದಾಖಲಿಸ್ತಾ ಇದೆ. ಮೊದಲ ಓವರ್ನ ಚಾಲ್ತಿಯಲ್ಲಿ 3 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಆ ಬಳಿಕ ಬಹಳಷ್ಟು ಓಟಗಳು ಪ್ರಕೃತಿ ನ್ಯಾಶ್ ಬೆಂಗಳೂರು ತಂಡ ಪಡ್ಕೊಳ್ತಾ ಇದೆ ಚಾಲೆಂಜ್ ಟ್ರೋಫಿಗಾಗಿ. ಇನ್ನುಳಿದ 12 ಚೆಂಡು. ಮುಂದಿನ ಪಂದ್ಯ ಅವಿಘ್ನ ಸೃಷ್ಟಿ ಬೆಂಗಳೂರು ಕುಂದಾಪುರ ಸ್ಪೋರ್ಟ್ಸ್ ಅನ್ನು ಎದುರಿಸ್ತಾರೆ. ಟಾಸ್ಗಾಗಿ ಬರಬೇಕು. 6 ನಿಮಿಷಗಳ ಒಳಭಾಗದಲ್ಲಿ 12 ಚೆಂಡುಗಳನ್ನು ಮುಕ್ತಾಯಗೊಳಿಸಬೇಕಾಗುತ್ತೆ. ಇಲ್ಲದಿದ್ರೆ ಪವರ್ ಪ್ಲೇ ಜಾರಿ ಪ್ರಕೃತಿ ನ್ಯಾಶ್ ಪಡ್ಕೊಳ್ತಾರೆ. ಗಮನಿಸಿಕೊಳ್ಳಿ, ಲೋಕಲ್ ಕುಂದಾಪುರ 6 ನಿಮಿಷ ಮಾತ್ರ ಇರುತ್ತೆ. ಪದೇ ಪದೇ ಹೇಳ್ತಾ ಇದ್ದೇವೆ, ಈ ಹಂತದಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಪ್ರಕೃತಿ ನ್ಯಾಶ್ ವರ್ಸಸ್ ಲೋಕಲ್ ಕುಂದಾಪುರ. ಪ್ರೀತಮ್ ಹಾಸನ ಈ ಒಂದು ಪಂದ್ಯದಲ್ಲಿ ಬಹಳಷ್ಟು ಟಿ ಶರ್ಟ್ಗಳನ್ನ ಒಟ್ಟು ಮಾಡಿರ್ತಕ್ಕಂಥ ನಿರ್ಣಾಯಕರು. ಎಂ ಸ್ಪೋರ್ಟ್ಸಿನ ಮುಖಾಂತರವಾಗಿ ನೇರ ಪ್ರಸಾರ. ಇವತ್ತಿನ ಕುಂದಾಪುರ ಪರಿಸರದ ಪ್ರೇಕ್ಷಕರಿಗೆ ಬಹಳಷ್ಟು ರಾಜ್ಯ ಮಟ್ಟದ ಅನುಭವಿಗಳ ತಂಡ ಈ ಒಂದು ಚಾಲೆಂಜ್ ಟ್ರೋಫಿಯನ್ನು ಆಡ್ತಾ ಇದೆ. 5ನೇ ಓವರ್ಗಾಗಿ ಶಬೀರ್ ಮತ್ತೆ ಬರ್ತಾ ಇದ್ದಾರೆ. ಅಕ್ಷಯ್ಗೆ ಸಂದ ಚೆಂಡು, ಬಿರುಸಿನ ಹೊಡೆತ ಬಾರಿ ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಅಕ್ಷಯ್ ದಾಣಿನಲ್ಲಿ ಚಿಮ್ಮಿದ ಮೊದಲ ಸಿಕ್ಸರ್. 6 ಓಟಗಳ ಸೇರ್ಪಡೆ. ಸಿಕ್ಸರ್ಗಳ ಸಮೇತವಾಗಿ 39 ಓಟಗಳು ಪ್ರಕೃತಿ ನ್ಯಾಶ್ ಬೆಂಗಳೂರು ದಾಖಲಿಸ್ತಾ ಇದೆ ಲೋಕಲ್ ಕುಂದಾಪುರದ ವಿರುದ್ಧವಾಗಿ. ಮತ್ತೆ ಶಬೀರ್ 2ನೇ ಬಾರಿ. ಮತ್ತೆ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಷಡ್ಕ 6 ಓಟಗಳ ಸೇರ್ಪಡೆ. ಮ್ಯಾನ್ ಆಫ್ ದ ಮ್ಯಾಚ್ ಕೊಡುವಂತ ಒಂದು ಸ್ಟೇಜ್ಗೆ ಬಡಿರ್ತಕ್ಕಂಥ ಚೆಂಡು. ಅಕ್ಷಯ್ ಸಿಕೆ ಮೊದಲ ತಿಳಿಸಿದ ಹಾಗೆ ಕ್ಲಾಸಿಕ್ ಆಟಗಾರ. ಈವಾಗಲೇ ಬಹಳಷ್ಟು ಉತ್ತಮ ರೀತಿಯ ಆಟವನ್ನ ಪ್ರಕೃತಿ ನ್ಯಾಶ್ ನ ಪರವಾಗಿ ದಾಖಲಿಸ್ತಾ ಇದ್ದಾರೆ. 45 ಓಟಗಳು ಪ್ರಕೃತಿ ನ್ಯಾಶ್ ಬೆಂಗಳೂರಿನ ತಂಡ. 2 ಸಿಕ್ಸರ್ ಅನ್ನು ದಾಖಲಿಸಿದ್ರು ಬ್ಯಾಕ್ ಟು ಬ್ಯಾಕ್. 3ನೇ ಚೆಂಡು ಗ್ರೌಂಡ್ ಶಾಟ್ ದಾಖಲಿಸುವಂತಹ ಪ್ರಯತ್ನ. ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ 1 ಓಟ ಮತ್ತೆ ದಾಖಲಿಸಿದ್ರು. 3 ಚೆಂಡುಗಳಲ್ಲಿ 13 ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಈ ಬಾರಿ ಶಬೀರ್. 5ನೇ ಓವರ್ನ ಚಾಲ್ತಿಯಲ್ಲಿ ಪ್ರಶಾಂತ ಕುಟ್ಟಿ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಒಂದೆಡೆ ಆರಂಭಿಕ ಹಂತದಲ್ಲಿ ಪ್ರಕೃತಿ ನ್ಯಾಶ್ ಸ್ವಸ್ತಿಕನ್ನು ಆಧರಿಸಿಕೊಂಡು ಪಂದ್ಯಾಟದ ಆರಂಭಿಕ ಆಟಗಾರ ಕಣಕ್ಕಿಳಿಸಿದ್ರು. ಕೇವಲ 7 ಓಟಗಳ ಬಳಿಕ ಹುದ್ದರಿ ಆಘಾತವನ್ನು ಕಂಡುಕೊಂಡಿದ್ದಾರೆ. ಜಾನ್ 16 ಓಟವನ್ನು ದಾಖಲಿಸಿದ್ರು. ಈ ರೀತಿಯಾಗಿ 2 ಹುದ್ದರಿಯ ಬಳಿಕ ಸಂದೀಪ್ ಕೀನ್ಯನ ಆಟವು ಶೂನ್ಯಕ್ಕೆ ಮುಕ್ತಾಯವನ್ನು ಕಂಡಿದೆ. ಇವಾಗ ಕುಟ್ಟಿ ಮತ್ತು ಅಕ್ಷಯ್ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. 2 ಸಿಕ್ಸರ್ಗಳ ಬಳಿಕ 1 ಓಟವನ್ನ ಸ್ಟ್ರೈಕ್ ರೊಟೇಟ್ ಮಾಡುವ ಮುಖಾಂತರವಾಗಿ ಅಕ್ಷಯ್ ಪ್ರಶಾಂತ ಕುಟ್ಟಿಗೆ ನೀಡಿದ್ರು ಕೂಡ 2 ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಶಬೀರ್ ದಾಖಲಿಸಿದ್ರು. ಮತ್ತೆ ಬೀಸುವಂತಹ ಪ್ರಯತ್ನ. ಓವರಿನ 3ನೇ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದ್ದಾರೆ. ಮನೋಜ್ ನಾಯರ್ ಶಿರಭಾಗದಲ್ಲಿ ಮೇಲ್ಭಾಗದಲ್ಲಿ ಈ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಹೊರಭಾಗದಲ್ಲಿ 3ನೇ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 5 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 52. ಅರ್ಧ ಶತಕವನ್ನು ಪೂರೈಸ್ತಾ ಇದೆ ಪ್ರಕೃತಿ ನ್ಯಾಶ್ ಬೆಂಗಳೂರು. ದುಬೈ ಸಿದ್ದಾರು ಸೀಕೆರೆ. ಇವತ್ತಿನ ದಿನ ಈ ಋತುವಿನಲ್ಲಿ 2 ಬಾರಿ ದುಬೈ ಹೋಗಿ ಪಂದ್ಯಾಟದ ನೇರ ಪ್ರಸಾರವನ್ನು ಬಿತ್ತರಿಸಿದ್ದಾರೆ.
ಶ್ರೀನಿವಾಸಪುರದ ಕಾರ್ತಿಕ್ ಜಾಕಿ ರೆಡ್ಡಿ ಇವರಿಗೂ ಕೂಡ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೇವೆ. ಶ್ರೀನಿವಾಸಪುರದ ಜಾಕಿ ರೆಡ್ಡಿ ಕಾರ್ತಿಕ್ ಇವರಿಗೆ ಆತ್ಮೀಯ ಸ್ವಾಗತನ ವಹಿಸ್ತಾ ಇದೆ. ಒಂದು ಟೂರ್ನಮೆಂಟ್ಗಾಗಿ ಚಾಲೆಂಜ್ ಟ್ರೋಫಿಗಾಗಿ ಇತ್ತ ಕೊನೆಯವರೆಗಾಗಿ ಪ್ರವೀಣನ ಪನ್ನು ಎಸ್ ಅಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕುಂದಾಪುರದ ಲೋಕಲ್ ಕುಂದಾಪುರ ಪರಿಸರದ ಜಿಮ್ ಮಾಸ್ಟರ್ ಬ್ಲಾಸ್ಟರ್ ಪನ್ನು ಕೊನೆಯವರ ಚಾಲ್ತಿಗಾಗಿ ಕ್ಷೇತ್ರರಕ್ಷಣೆ ಬದಲಾವಣೆ. ಸೂಚನೆ ನಿರ್ಣಾಯಕರು ಆಹ್ವಾನಿಸಿದ್ರು. ಕ್ಷೇತ್ರ ರಕ್ಷಣೆ ಬದಲಾವಣೆ ಕಂಡಿರ್ತಕ್ಕಂಥ ಲೋಕಲ್ ಕುಂದಾಪುರ. ಯಾವುದೇ ಆರ್ಗ್ಯುಮೆಂಟ್ ಮಾಡುವಂತಿಲ್ಲ, ಗಮನಿಸಿಕೊಳ್ಳಿ. ಲೋಕಲ್ ಕುಂದಾಪುರ ಕೇಳಿಕೊಳ್ತಾ ಇದೆ, ಸಮಯ ಮೀರ್ತಾ ಇದೆ. ಇನ್ನಷ್ಟು ಬಹಳಷ್ಟು ಪಂದ್ಯಾಟಗಳು ಇವತ್ತಿನ ನಡೆಯಬೇಕಾಗಿದೆ. ನಿನ್ನೆ 2 ಗಂಟೆವರೆಗೆ ಪಂದ್ಯಾಟಗಳನ್ನು ನಡೆಸ್ತಾ ಇದೆ ಚಾಲೆಂಜ್ ಕ್ರಿಕೆಟ್ ಕ್ಲಬ್ ರಿಜಿಸ್ಟರ್ಡ್ ಚಾಲೆಂಜ್ ಟ್ರೋಫಿಗಾಗಿ. ಇವಾಗ ಪನ್ನು ನೋ ಬಾಲ್ ಫ್ರೀ ಹಿಟ್ ಚೆಂಡು ಲಾಭನ ಪ್ರಕೃತಿ ನ್ಯಾಶ್ ಪಡ್ಕೊಳ್ತಾ ಇತ್ತು. ವೈಡ್ ಬಾಲ್ ಔಟ್ ಸೈಡ್ ಲೆಗ್ ಸ್ಟಾಪ್ ಅನ್ನೋ ಸೂಚನೆ. ವೈಡ್ ಬಾಲ್ ಎಕ್ಸ್ಟ್ರಾ ಸೋಟಗಳು ಪ್ರಕೃತಿ ನ್ಯಾಶ್ ಪಡ್ಕೊಳ್ತಾ ಇದೆ. 54ಕ್ಕೆ ತಲುಪಿರ್ತಕ್ಕಂಥ ತಂಡ 54. ಸ್ಟಾಪ್ ಔಟ್ ಮಾಡಿ ಹೊಡೆತ ಅಕ್ಷಯ್ ದಾಳಿಯಲ್ಲಿ ಮತ್ತೊಂದು ಬಿರುಸಿನ ಹೊಡೆತ. ಲಾಂಗ್ ಕಾನ್ ಸೀಮಾರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್ ಷಡ್ಕ 6 ಓಟಗಳ ಸೇರ್ಪಡೆ. ಮೊದಲ ತಿಳಿಸಿದಾಗ ಕ್ಯಾಚ್ ವಿನ್ ದ ಮ್ಯಾಚ್. ಜೀವದಾನವನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ ಈ ಬಾರಿ ಮತ್ತೊಂದು ಬಿರುಸಿನ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು ಲೋಕಲ್ ಮಾಸ್ಟರ್ ಬ್ಲಾಸ್ಟರ್ ಪನ್ನು. ಎಸೆತಗಳೆಲ್ಲ ದುರ್ಬಲವಾಗಿ ಕಂಡು ಬರ್ತಕ್ಕಂಥ ಎಸೆತ. ಇವಾಗ ಅಕ್ಷಯ್ ಸಿಕೆ ದಾಟಿನಲ್ಲಿ ಚಿಮ್ಮಿದ 4ನೇ ಸಿಕ್ಸರ್ ದಾಖಲಿಸಿದ್ರು. ಮೊದಲ ತಿಳಿಸಿದಾಗೆ ಪ್ರಕೃತಿ ನ್ಯಾಶಿನ ಆಧಾರ ಸ್ತಂಭ. ಮೊದಲ ವಿಕೆಟ್ ಆವರಿಸಿಕೊಂಡು ಹೊಡೆ ಪ್ರಯತ್ನ ಯಶಸ್ಸನ್ನು ಕಂಡಿರ್ತಕ್ಕಂಥ ಆಟಗಾರ ಕೂಡ. ಟೂರ್ನಮೆಂಟಿನ ನೇರ ಪ್ರಸಾರ ಜೊತೆಗೆ ಲೈವ್ ಅಪ್ಡೇಟಿಂಗ್ ಸ್ಕೋರ್ ಹಾಗೆ ಮ್ಯಾನ್ ಆಫ್ ಸ್ಕೋರ್ ನಲ್ಲಿ ಪ್ರಶಾಂತ ಮತ್ತು ಶ್ರೀಕಾಂತ ಹಂಗಳೂರು, ಶ್ರೀಕಾಂತ ಆಚಾರ್ಯ. ಪ್ರಶಾಂತ ಗುಟ್ಟಿಗೆ ಸದ್ದ ಚೆಂಡು ರಿವರ್ಸ್ ಶಾಟ್. ಇವರೇ ಸಿಕ್ಸರ್ ಷಡ್ಕ 6 ಓಟಗಳ ಸೇರ್ಪಡೆ. ತಂಡದ ಮೊತ್ತ 73 ಓಟಗಳು 73. ಪ್ರಶಾಂತ ಗುಟ್ಟಿ ಕೊನೆ ಹಂತದಲ್ಲಿ ಅರ್ಪಣಿಸ್ತಾ ಇದ್ದಾನೆ ಕುಂದಾಪುರದ ಗಾಂಧಿ ಮೈದಾನ ಒಳಭಾಗದಲ್ಲಿ. 2 ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಆ ಬಳಿಕ ಅಕ್ಷಯ್ ಸಿಕೆ ಕೂಡ ಸಿಕ್ಸರ್ ಅನ್ನು ದಾಖಲಿಸಿದ್ರು. 2 ಚೆಂಡುಗಳು ಬಾಕಿ ಕೇಳ್ಕೊಳ್ತಾ ಇದೆ. 1 ಓವರ್ನ ಚಾಲ್ತಿಯಲ್ಲಿ ರಿವರ್ಸ್ ಶಾಟ್. ಮತ್ತೆ ಕುಟ್ಟಿ ದಾಟದಲ್ಲಿ ಮತ್ತೆ ಸಿಕ್ಸರ್ಗೆ ಅವಕಾಶಗಳು ಬರ್ತಾ ಇದೆ. ಪ್ರಕೃತಿ ನ್ಯಾಶ್ ಬೆಂಗಳೂರು ಬೃಹತ್ ಮೊತ್ತವನ್ನ ಪ್ರೇರಿಸ್ತಾ ಇದೆ ಮೊದಲ ಹಂತದಲ್ಲಿ. 79 ಓಟವನ್ನು ದಾಖಲಿಸಿದ್ರು. ನಿನ್ನಿನ ದಾಖಲೆಯನ್ನು ಮುರಿಯುವಂತ ಸರ್ವ ಸಿದ್ಧತೆಯಲ್ಲಿ ಪನ್ನು 27 ಓಟವನ್ನು ದಾಖಲಿಸಿಕೊಂಡು ಬಿಟ್ಕೊಟ್ರು. ನಿನ್ನೆ 36 ಓಟಗಳು. ಒಂದು ದಾಮೋದರ ಬಿಟ್ಕೊಟ್ಟಿದ್ದಾರೆ. ಕೊನೆ ಬಾರಿ ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ. ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 6 ಓವರ್ಗಳ
ಮುಂದಿನ ಪಂದ್ಯ ಅವಿಘ್ನ ಸೃಷ್ಟಿ ಬೆಂಗಳೂರು ಕುಂದಾಪುರ ಸ್ಪೋರ್ಟ್ಸ್ ಅನ್ನು ಎದುರಿಸ್ತಾರೆ. ಈ ಹಂತದಲ್ಲಿ ಮತ್ತೆ ಎರಡನೇ ಸೆಷನ್ ಆರಂಭವನ್ನು ಕಂಡ್ರೆ ಇತ್ತ ವಿದ್ಯಮಾನಕ್ಕಾಗಿ ಅಜಯ್ ರಾಜ್ ಮಂಗಳೂರು ಮುಂದಿನ ವಿದ್ಯಮಾನವನ್ನು ತಿಳಿಸ್ತಾ ಇದ್ದಾರೆ. ट्रॉफी 2022 नई योजनाओं के साथ नए कीर्तिमान बनाने $222 सीख रन लेने का जो अवसर था उसे पूरा किया बैट्समैन ने। 1 रन से रनों का सिलसिला शुरू हो चुका है। पुरुष गेंद को लेकर दूर वाले छोर से गेंद करेंगे। अरमान स्ट्राइक एंड पर हैं। ग्रेविटी क्लब रिजॉर्ट्स बैनर छोर से अरमान आक्रमण पर हैं। प्रकृति डैश बैंगलोर एक ऐसी सशक्त टीम जिसका बोलबाला है, वह काफी चर्चित टीम है। राउंड विकेट उस छोर से ये गेंद स्टंप्स के सीध पर थी, मिडल और लेग स्टंप के लाइन पर। बहुत खूबसूरती के साथ कदमों का इस्तेमाल किया बैट्समैन ने। थोड़ा सा पैर को आगे बढ़ाया, फ्रंट फुट पर बैट को साथ में ले आए। एक अच्छे स्ट्रॉन्ग टेक्निक के साथ उन्होंने गेंद को ऑन साइड की दिशा में धीरे से पुश भर कर दिया। 1 रन के साथ ही अपना खाता खोल लिया, जबकि अब स्ट्राइक एंड पर बैट्समैन चिक्का आ चुके हैं। पुल की ऑन साइड की दिशा में, फील्डर की दिशा में जा चुकी है। मिड ऑन क्षेत्र में अच्छी फील्डिंग, लेकिन सिर्फ 1 रन लेने का अवसर बैट्समैन के पास मौजूद है। इस 1 रन के साथ
रन्स बढ़कर पहुंच चुका है 3 पर। चिक्का 2 पर बल्लेबाजी कर रहे हैं, अरमान 1 पर, जबकि पुरुषी आक्रमण पर है। सिंगल से काम नहीं चलेंगे। शुरुआत के पावर प्ले काफी मायने रखते हैं। मैंडेटरी पावर प्ले जिसमें आक्रामक स्ट्रोक्स लगाकर एक न्यू बनाते हैं। राउंड विकेट, ये गेंद बहुत अच्छी गेंद थी, बीट कर गई बैट्समैन को, बिल्कुल यॉर्कर लेंथ की गेंद जिसको खेलने के प्रयास में चूक गया और गेंद स्टंप्स को उड़ा गई, लेग स्टंप पर जाकर गिरी। इसी के साथ पहला विकेट गिर चुका है। तो अरमान आउट होकर लौट गए, एकमात्र रन क्लीन बोल्ड होकर। क्या शानदार गेंद की पुरशी ने बहुत जबरदस्त तरीके से यॉर्क करा दिया। बैट्समैन के पैरों तले जिस तरह से गेंद को किया जाता है, यॉर्कर लेंथ की गेंद जिसमें बैट्समैन को थोड़ा सा शरीर का संतुलन बनाना होता है। तो सलीम स्ट्राइक एंड पर आ चुके हैं। घूमकर ऑन साइड की दिशा में खेलने का प्रयास, ऑफ स्टंप के ज्यादा बाहर गेंद का पीछा करते हुए गेंद के ऊपर आने का प्रयास किया। विकेट कीपर गेंद को संभाल चुके हैं। जब भी आड़े बल्ले से खेला जाता है, गेंद सीधी हो जाती है तो यहां पर थोड़ी सी परेशानी हो जाती है, इसलिए पहले गेंद को पहचानने की जरूरत है, उसकी लाइन और लेंथ, तब जाकर स्ट्रोक्स, यही कहीं ना कहीं अच्छे बैट्समैन के लक्षण होते हैं। उच्च ओर से सलीम के लिए गेंद, इस बार पूरी तरह से ऑफ स्टंप के लाइन के ऊपर आ गए। गेंद के ऊपर अच्छी लंबाई के साथ ही गेंद, उसको धीरे से जड़ से निकालते हुए पुश भर कर दिया बैट्समैन ने। 1 रन के साथ ही ये पहला ओवर मुझे लगता है कि समाप्त हो चुका है। तो पहले ओवर के समाप्ति पर 4 रन्स 1 विकेट के नुकसान पर, 4 फॉर द लॉस ऑफ 1 विकेट। और जैसा आप देख रहे हैं, एक बहुत खूबसूरत जर्सी में प्रकृति डैश बैंगलोर उतर चुकी है। बिल्कुल लग रहा है कि प्रोफेशनल टीम जिसको कहते हैं, वो सारे लक्षण दिखाई पड़ते हैं। अभ्यास बहुत अच्छा किया है। बैंगलोर से मैंगलोर तक का सफर निश्चित तौर पर एक संकल्प के साथ वो मैंगलोर आए हैं कि इस चैलेंज ट्रॉफी को जीतने का श्रेय क्या वो प्राप्त कर पाएंगे। इस उम्मीद के साथ, हालांकि गहराई बल्लेबाजी में काफी अच्छी है, काफी डीप बैटिंग क्रम है उनका, उसके अलावा गेंदबाजी में काफी सक्षम गेंदबाज मौजूद हैं। कुल मिलाकर अगर कहा जाए तो सारे क्षेत्रों में एक तरह से महारत हासिल की है। लेकिन क्रिकेट अपने समय पर काफी निर्भर होता है। समय अगर आपका साथ दे तो अच्छे जो कि सफल हो जाते हैं, वरना समय साथ न दे तो बात नहीं बनती है। राउंड विकेट ये गेंद, दूसरे ओवर की पहली गेंद ऑफ स्टंप के ज्यादा बाहर थी और अंपायर दिनेश जी ने कहा कि वाइड है। लंबे कदकाठी वाले दिनेश जी, जिन्होंने हाथों को हमारी तरफ घूमते हुए कहा कि वाइड। कल इसी बात पर चर्चा हो रही थी। दिनेश जी ने कहा कि शायद अपना ही क्यों ना हो मैदान पर, अगर डिसीजन बिल्कुल उनके खिलाफ है तो बिल्कुल दिया जाएगा। यही अंपायरों की शान होती है, आन होती है और बान होती है। गेंद को उछालने का प्रयास, विकेट कीपर के दिशा में गई, कैच कर लिया उन्होंने। एक और विकेट गिर चुका है, बैट्समैन आउट हो गए। तो सलीम आउट होकर लौट रहे हैं। गेंद की रफ्तार ज्यादा और गेंद को खेलने में थोड़ा सा विलंब हो गया। जब तक वो गेंद को खेलने का प्रयास करते, गेंद बल्ले पर आ गई। थोड़ा सा मुझे लगता है कि ऊपर की दिशा में बल्ले का ऊपरी हिस्सा लगकर गेंद हवा में गई और विकेट कीपर की दिशा में गई। विकेट कीपर ने कोई गलती नहीं की, आसानी के साथ गेंद को कैच कर लिया। इस कैच के साथ ही सलीम आउट होकर पवेलियन लौट गए। दूसरा विकेट गिरा। लोकल खुदा पराजों के प्रयास जरूर करना, लेकिन जब आपके सामने 80 जैसा पहाड़ जैसा लक्ष्य आपके सामने, तो मानसिक तौर पर प्रेशर, दबाव आपके ऊपर आना लाजमी है। समय सवेरे के 11:10। सूरज दूर आकाश में आंख में चोली खेल रहा है। दूर आकाश में सफेद बादल रंगोली की तरह बिछे हुए हैं। गांधी मैदान
थैंक यू, बहुत बहुत धन्यवाद। तो प्रशांत जी ने बहुत इंपॉर्टेंट मैसेज दिया है और बताना जरूरी है फील्डिंग बल्लेबाजी कर रहे हैं, मात्र बना चुके हैं। प्रवीण गौड़ा बना जाता है मीडियम फास्ट, फिर और उसके अलावा ऐसा अगर गेंदबाज होते हैं 30 गज से अगर दौड़ के आना हो, तौर पर कहना होगा कि उस छोर से गेंद उछाल दिया, लेकिन फील्डर की दिशा में शानदार कैच लपक लिया गया। इसी के साथ एक और विकेट का बंधन बैट्समैन आउट। कैच हो सकता है और मुझे लगता है कि कैच को लपका जाएगा। मिड ऑन क्षेत्र में फील्डर ने गेंद को कैच कर लिया और इसी के साथ एक और विकेट का बंधन। तो चौथा विकेट गिर चुका है और मानो विकेट्स तो तौसीफ आ रहे हैं आक्रमण पर और शिवनारायण अटल जी का स्वागत है। कमेंटेटर बॉक्स में आइएगा प्लीज, मुझे लगता है कि उनकी आवाज अगले पारी के लिए सुना जाएगा। ये गेंद बहुत जबरदस्त स्ट्रोक, तौसीफ ने आते ही जबरदस्त छक्का लगा दिया। शानदार स्ट्रोक है 6 रनों के लिए और इस छक्के के
17 for the loss of 4 wickets. 17 रन 4 विकेटों के नुकसान पर 3 ओवर समाप्त हो चुके हैं और डीजे शायद थोड़ा सा तैयार हो रहे हैं और मुझे लगता है कि उनको तैयार होना चाहिए। सवेरे का ये मौसम जहां पर धुन अभी बजने में थोड़ा सा समय लगेगा। डीजे तैयार हो जाइएगा क्योंकि अभी दर्शक काफी तादाद में धीरे धीरे बढ़ रहे हैं और शानदार धुन बजाई जाए तो मुझे लगता है कि दूर दूर देश विदेशों में जो देख रहे हैं इस क्रिकेट श्रृंखला को उनको लगेगा कि बिल्कुल एक आईपीएल स्तर का मैच चल रहा है। और केपी सतीश और उनकी टीम से अनुरोध है कि कृपया वो डीजे को थोड़ा सा तैयार होने के लिए अनुरोध करें और आइए इस मैच में आते हैं। शानदार मौसम है बिल्कुल क्रिकेट के लिए अनुकूल और चैलेंज ट्रॉफी 2022 क्रिकेट का एक महासंग्राम राष्ट्रीय स्तर की यह क्रिकेट श्रृंखला केपी सतीश और उनकी टीम ने बनाई है। निश्चित तौर पर बड़े पैमाने पर बहुत सारी उपलब्धियां हैं और इस मैच में चौथे ओवर की शुरुआत के लिए नए गेंदबाज का आगमन स्वस्तिक आक्रमण पर आ रहे हैं। अपने कोटे का पहला ओवर तो स्वस्तिक आक्रमण पर तैयार। रिजवान स्ट्राइक एंड पर रिजवान के लिए गेंद ऑफ स्टंप के बाहर पहले ही शफल करते हुए आ गए ताकि गेंदबाज की एकाग्रता को भंग कर पाए, लेकिन स्वास्तिक बिल्कुल चतुर थे। बिल्कुल उन्होंने ऑफ स्टंप की लाइन के बाहर की गेंद को थोड़ा और ज्यादा बाहर कर दिया ताकि बैट्समैन के पांव से दूर हो जाए। आड़े बल्ले से खेलने के प्रयास में चूक गए, गेंद काफी सीधी रही। रिजवान दोबारा बाहर निकल रहे हैं, उनकी गेंद फुलटा से बहुत खूबसूरत स्ट्रोक है। गेंद लगभग लॉन्ग लेग बाउंड्री लाइन के ऊपर से 6 रनों के लिए चैलेंज का सिक्सर। (23 for 4) 23 रन 4 विकेटों के नुकसान पर रिजवान अब मुझे लगता है कि थोड़ा सा एंटरटेनमेंट कर रहे हैं और लोकल कुंदापुरा के कप्तान अगर सोचते रिजवान जैसे बैट्समैन को वो प्रमोट करते, बैटिंग ऑर्डर में थोड़ा सा परिवर्तन करते हुए रिजवान को शायद पहले क्रम में भेज देते तो मुझे लगता है कि शायद अच्छा होता, क्योंकि वो काफी अच्छा स्ट्रोक खेल रहे हैं। इस बार उल्टे हाथ से खेलने का प्रयास, कैच हो सकता है, फील्डर गेंद तक पहुंचना, क्या वो गेंद को कैच कर पाएंगे? जी नहीं, बहुत पलट कर उनको दौड़ना था गेंद की दिशा में, इतना आसान नहीं था। शरीर का संतुलन बनाना था और साथ ही साथ गेंद को देखते हुए, ऊपर की तरफ देखते हुए दौड़कर गेंद को जज करना इतना आसान नहीं, लेकिन प्रयास अच्छा जरूर था। भाग्य ने साथ दिया बैट्समैन रिजवान का और अपने कंधों को झिंझोड़ कर तैयार हो गए रिजवान। दोबारा ऑफ स्टंप के बाहर शफल करते हुए उनके लिए गेंद और ऑफ स्टंप के ज्यादा बाहर थे। इस बार बाध्य होना पड़ा दिनेश आचार्य अंपायर को कि इस गेंद को वो वाइड घोषित करें। वाइड के इस रन के साथ रन्स बढ़कर अब पहुंच चुका है 26 पर 4 विकेटों के नुकसान पर। 26 फॉर द लॉस ऑफ 4 विकेट्स। बहुत अच्छा खेल देखने को मिल रहा है स्वस्तिक और रिजवान के बीच में। एक ऐसा द्वंद्व, आखिर कौन जीतेगा, मानसिक तौर पर प्रेशर कौन किस पर बना पाता है। राउंड विकेट, ये गेंद रिजवान की और जी नहीं, रिजवान के लिए, रिजवान बोल्ड हो गए। स्वस्तिक की गेंद बहुत कमाल की गेंद थी, उल्टे हाथ से पलट कर खेलने का प्रयास, चूक गए, निशाना बिल्कुल अभेद था। यू मिस मी, आई हिट यू, ऑफ स्टंप की गिल्लियां उड़ गए। इसी के साथ एक और विकेट का पतन। तो 12 के व्यक्तिगत योग पर रिजवान आउट होकर लौट गए। मुझे लग रहा था कि काफी अच्छी बल्लेबाजी वो कर रहे हैं। तो बीच बीच में जितने सारे गेस्ट अतिथि यहां पर महानुभाव पधार रहे हैं, उनका हृदय से स्वागत है। और मंच, ये बड़ा मंच चैलेंज ट्रॉफी 2022 का विज्ञापन लगा हुआ विशेष तौर पर उन्हीं के लिए बनाया गया है जिन्होंने इस श्रृंखला को अपना योगदान दिया, जो सपोर्ट कर रहे हैं, जिनका एक तरह से आशीर्वाद है। उन सभी का स्वागत है, उनका हृदय से स्वागत है और इस मंच की वो शोभा बढ़ाएं। इस छोर पर स्वस्तिक ओवर द विकेट, गार्ड को बदलते हुए खेलने के प्रयास में बैट्समैन उल्टे हाथ से चूक गए। विकेट कीपर गेंद को संभाल नहीं पाए। शॉर्ट थर्ड मैन पर फील्डर ने गेंद को उठा लिया, रन लेने का अवसर नहीं। तो अब दोबारा स्वास्तिक का आक्रमण पर इस ओवर की अगली गेंद को लेकर मुझे लगता है कि शायद ये आखिरी बॉल हो सकती है इस ओवर की। ये गेंद ऑफ स्टंप के लाइन के आसपास, बैट्समैन हालांकि पहले बल्ले को उठा चुके थे लेकिन फिर देखा, चेक करना चाहते थे, अपने आप को रोक लिया।
धीरे से बल्ले का मुंह खोलते हुए उन्होंने रक्षात्मक तरीके से गेंद को पुश बर कर दिया। ऐसे के साथ ओवर समाप्त हो चुका है। 4 ओवर के समाप्ति पर रन्स बन चुके हैं कुल मिलाकर 26, 5 विकेटों के नुकसान पर 26 for 5। तो हर टीम को एक समय दिया गया है। टाइम रिस्ट्रिक्शंस जो दिए गए उसका पालन करें कृपया। ಅಲ್ಲಿ ಪ್ರಕೃತಿ ನ್ಯಾಶ್ ಆಟಗಾರರು ಸಮಯ ವಿಳಂಬಿಸ್ತಾ ಇದೆ, ಶೀಘ್ರಗತಿಯಲ್ಲಿ ಪಂದ್ಯ ಮುಂದುವರಿಸಿಕೊಳ್ಳಬೇಕು। तो 5वां ओवर चल रहा है। लॉफ्ट किया गेंद को, कैच हो सकता है क्या? फील्डर गेंद तक पहुंच पाएंगे क्या? जबरदस्त कैच है। बहुत लंबी दौड़, काफी मेहनत करनी पड़ी और एक लंबी दौड़ के साथ खूबसूरत कैच। इस कैच के साथ ही एक और विकेट का पतन। तो प्रकृति नैश बैंगलोर कृपया ध्यान दें, समय आपको दिया गया है। मुझे लगता है कि कप्तान सुन रहे हैं तो इस समय का सदुपयोग करें। एक समय दिया गया 25 मिनट का, और अगर ये समय निकल जाता है तो पावर प्ले को शायद कहीं ना कहीं थोड़ा सा रोकना पड़ेगा आपको। जो लिमिटेशंस दिए गए उसका कृपया आप मान रखिए, सदुपयोग कर रहे हैं और थोड़ा सा जल्दी करें ताकि समय निकला ना जाए और इसका प्रभाव आने वाले मैचेस पर पड़ सकता है। कृपया थोड़ा सा ध्यान दें। तो 6ठे विकेट का पतन और विकेट्स निरंतर अंतरालों में गिरते जा रहे हैं। लोकल कुंदापुरा उनके बैट्समैन जो कि आउट होकर लगातार जल्दी जल्दी डगआउट में जाकर विश्राम कर रहे हैं। उस छोर से गेंद फुल टॉस बनाकर बल्ले का मुंह खोलते हुए धीरे से पुश भर कर दिया गेंद को। लॉन्ग ऑफ क्षेत्र में गेंद जा चुकी है। सिर्फ एक रन लेने का अवसर बैट्समैन के पास। इस एक रन के साथ रन सब बढ़कर 27 पर 6 विकेटों के नुकसान पर 80 रनों का लक्ष्य आपके सामने है और अब तक मात्र 27 रन बने, यानी कि आधा रास्ता भी तय नहीं हुआ है। तो अंदाजा लगाया जा सकता है। और ये 5वां ओवर प्रगति पर है, फॉर्मेलिटीज बची हुई है। इस बार ऑन साइड पर खेल दिया गेंद को, बहुत खूबसूरत स्ट्रोक है। मिड विकेट डीप में गेंद गई। इससे पहले फील्डर गेंद को उठाकर थ्रो कर पाए। सिंगल्स पूरा कर लिया गया दोनों बैट्समैन के द्वारा। ऑफ स्टंप के ज्यादा ऊपर गेंद पर आकर बैट्समैन ने गेंद को बल्ले का निचला हिस्सा देकर, टकनी के हाइट की गेंद थी जिसको ऑन साइड की दिशा में खेल दिया। अच्छा स्ट्रोक, 1 रन के साथ कुलियों को बढ़ाया। 28 पर पहुंचा चुके हैं 6 विकेटों के नुकसान पर। वो छोर से गेंद ऑन साइड पर, बहुत जबरदस्त स्ट्रोक है और गेंद बाउंड्री लाइन के ऊपर से गई 6 रनों के लिए। और इस छक्के के प्रायोजक है चैलेंज ट्रॉफी 2022। शब्बीर साथ के व्यक्तिगत योग पर एक जबरदस्त छक्के की सहायता से। तो डीजे बिल्कुल तैयार है। मुझे लगता है कि आने वाले मैचेस में आपको शानदार धुन सुनने का अवसर मिलेगा और रोमांचकारी मैच हो, नेल बाइटिंग फिनिश हो। ऐसे मैच में अगर धुन भी बजती है तो सोने पे सुहागा कहा जाएगा। उस छोर पर एक छक्का लगाने के पश्चात बैट्समैन शब्बीर तैयार हैं, लेकिन एपेक्स थोड़े से परेशान है कि अब बैट्समैन को हालांकि ज्यादा परेशानी नहीं है क्योंकि रन अभी बहुत सारे चाहिए और इस वजह से आसानी के साथ गेंद को इत्मीनान के साथ कर रहे हैं। 1 रन और खाते में जोड़ लिए गए। 1 रन के साथ रन सब बढ़कर पहुंच चुका है 35 रन 6 विकेटों के नुकसान पर। 35 for 6, 5वां ओवर प्रगति पर है। लॉफ्ट किया, ज्यादा स्ट्रोक के पीछे टाइम और ताकत नहीं लगा पाए और इस वजह से सिर्फ 1 रन लेने का मौका बैट्समैन के पास। इस 1 रन के साथ ही ये एपेक्स का ओवर समाप्त हुआ। कुल मिलाकर 5 ओवर के समाप्ति पर रन्स बन चुके हैं 36, 6 विकेटों के नुकसान पर। आप देख रहे हो चैलेंज ट्रॉफी 2022 नई योजनाओं के साथ एक ऐतिहासिक क्रिकेट श्रृंखला जो नए कीर्तिमानों को बनाएगी। नगद पुरस्कार 3,333 पहले स्थान के लिए, शानदार ट्रॉफी के साथ दूसरे स्थान के लिए 2,222 रुपए। और दिनेश आचार्य कृपया अंपायर दोनों से अनुरोध है, समय निकल चुका है तो पावर प्ले मुझे लगता है कि शायद रद्द करना होगा। ಅಲ್ಲ ಅಂಪೈರ್ಸ್ ಗಮನದಲ್ಲಿಟ್ಕೊಳ್ಳಿ, ಸಮಯ ಮುಕ್ತಾಯವಾಗಿದೆ. ಅಂತಿಮ ಓವರ್ ಪವರ್ ಪ್ಲೇ ಜಾರಿಯನ್ನು ಬಳಸಿಕೊಳ್ಳಬೇಕೆನ್ನುವಂತ ಸೂಚನೆ ಸಂಘಟಕರು ಕೊಡ್ತಾ ಇದ್ದಾರೆ.
जी हाँ, बिल्कुल 4 की जगह पर 5 की जगह पर 4 फील्डर्स, जो फील्ड रिस्ट्रिक्शन है उसके मद्देनजर रखते हुए, और अंपायर दिनेश आचार्य जी ध्यान दे रहे हैं। राघव ब्रह्मावर स्क्वायर लेग पर खड़े हैं और चारों अंपायर जो कि अपने काम को बखूबी अंजाम दे रहे हैं। इस छोर से वो विकेट, ये गेंद उल्टे हाथ से खेलने का प्रयास मिस कर गए, लेग स्टंप के बाहर गई, और अगर बैट्समैन ऐसा न करते, उल्टे हाथ से खेलने का प्रयास न करते, तो शायद अंपायर मन बनाते कि इस गेंद को वो अतिरिक्त करार दें। ऐसा हुआ नहीं, अक्सर ऐसा हो जाता है, लेग स्टंप के बाहर जैसे गेंद निकलती है, बैट्समैन रिवर्स स्ट्रोक खेलने के प्रयास में उस गेंद को लीगल करार दिया जाता है। लॉफ्ट किया गेंद को तिरछे बल्ले से, थोड़ा सा अनऑर्थोडॉक्स स्ट्रोक था, लेकिन सिर्फ 1 रन लेने का अवसर, औपचारिकता बची है, और प्रकृति नैश बैंगलोर जीत की दहलीज पर खड़ा हुआ है। मुझे लगता है कि सिर्फ कुछ एक गेंदों का फासला है और वो इस मैच में आसानी के साथ पार हो सकते हैं। ओद विकेट, इस छोर से ये गेंद ऑफ स्टंप के बाहर थी, बल्ले को चलाया, मिस कर गए, गेंद के ऊपर आने का प्रयास, ऑफ स्टंप के ज्यादा बाहर निकल गए थे और गेंद अभी भी ज्यादा बाहर थी। अगर अपनी जगह पर खड़े होते तो शायद कहीं बात बन सकती थी, लेकिन ऐसा हुआ नहीं। थोड़ा सा पीछा करते हुए गेंद के ऊपर आने का प्रयास, ऑफ स्टंप के ज्यादा बाहर निकल गए। स्वास्थ्य की अगली गेंद इस ओवर की, और काफी अच्छा वेरिएशन वो कर रहे हैं। पहली गेंद लेग स्टंप के बाहर थी, फिर एक ऑफ स्टंप के ज्यादा बाहर, अब थोड़ा सा ज्यादा बाहर करते हुए गेंद को उन्होंने स्विंग के साथ अच्छा खासा मिश्रण, जो टप्पा खाने के बाद हवा में फ्लोट होती हुई विकेट कीपर के हाथ में समा गई, रन लेने का अवसर वैसे भी नहीं है। 4 गेंदें फेंकी जा चुकी हैं। ओद विकेट, इस छोर से गेंद, इस बार बहुत अच्छी गेंद, जी नहीं, अंपायर ने कहा कि नियम के अनुसार ये नो बॉल है, शायद ओवर स्टेपिंग की गई थी, अंपायर ने कहा जी हाँ, तो नो बॉल के साथ ही बैट्समैन का अवसर है कि वो फ्री हिट का लाभ उठाएं, और आश्वस्त होना चाहते हैं। गेंदबाज स्वास्थ्य के अंपायर से पूछ रहे हैं, और अंपायर दिनेश आचार्य जी ने उनको समझा दिया, दिखा दिया कि किस तरह से ओवर स्टेपिंग की गई है। ये बहुत जरूरी है, और बहुत अंपायर्स कम देखने को मिलते हैं जो बिल्कुल समझा कर आसानी से जो कि गेंदबाज को समझाते हैं कि आखिर माजरा क्या था। ओद विकेट, इस छोर से ये गेंद ऑन साइड पर उछाल दिया, ज्यादा कुछ नहीं मिलेगा, कैच तो है लेकिन गिना नहीं जाएगा, सिर्फ 1 रन बैट्समैन के खाते में। और अब आखिरी गेंद जो कि शेष बचा हुआ है, स्वास्थ्य गेंद को लेकर तैयार। प्रकृति नैश बैंगलोर के सारे खिलाड़ी इस वक्त बड़े खुश हैं और मन ही मन मुस्कुरा रहे हैं कि इस मैच को उन्होंने अपने कब्जे में कर लिया, औपचारिकता बची है। और ये आखिरी गेंद स्वास्थ्य की, लॉफ्ट किया गेंद को, बहुत जबरदस्त स्ट्रोक, लॉन्ग ऑन के ऊपर से जारी है, जी नहीं, फील्डर ने गेंद को कैच कर लिया। इसी के साथ प्रकृति नैश बैंगलोर ने इस मैच को जीत लिया है शानदार तरीके से। बहुत बहुत अभिनंदन, बधाई, कंग्रेचुलेशंस। और लोकल कुंदापुरा ने अच्छा प्रयास किया, उनको बहुत बहुत धन्यवाद देते हैं। और आगे विवरण के लिए माइक्रोफोन पर शिव नारायण आयताल, बहुत बहुत धन्यवाद। ಮುಕ್ತಾಯ ಕಂಡ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿ ಆರಂಭಿಕ ಹಂತದಲ್ಲಿ ಪ್ರಕೃತಿ ನ್ಯಾಶ್ನ ಅರ್ಧಾಂಶಕ್ಕೂ ಹೆಚ್ಚಿನ ಓಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಅಕ್ಷಯ್ ಸಿಕೆ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ನಿಮ್ಮದಾಗಿಸಿಕೊಳ್ಳಿ. ಈ ಕ್ಷಣಗಳನ್ನು ನಿಮ್ಮ ಪ್ರೀತಿ ಪಾತ್ರರು ಎಂದೆಂದಿಗೂ ಮರೆಯುವುದಿಲ್ಲ. ಅವರ ಪ್ರಾಮುಖ್ಯತೆಯನ್ನು ತೋರಿಸುವ ಸಮಯ, ಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಸಮಯ, ಅದೇ ಗ್ರಾವಿಟಿ ಕ್ಲಬ್ ರೆಸಾರ್ಟ್ಸ್ಗೆ ಸೇರುವ ಸಮಯ. ಜೀವಿಸಿ, ಬದುಕನ್ನು ಹಸನಾಗಿಸಿಕೊಳ್ಳಿ. ಕುಟುಂಬ ರಜಾದಿನಗಳ, ಪ್ರವಾಸಗಳ, ವಿಹಾರಗಳ ಉತ್ತಮ ಹವ್ಯಾಸಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಕ್ಷಣಗಳನ್ನು ನಿಮ್ಮ ಪ್ರೀತಿ ಪಾತ್ರರು ಎಂದೆಂದಿಗೂ ಮರೆಯುವುದಿಲ್ಲ. ಅವರ ಪ್ರಾಮುಖ್ಯತೆಯನ್ನು ತೋರಿಸುವ ಸಮಯ, ಬಂಧವನ್ನು